ವೆಲ್ಕಮ್ ಟು ಮೈ ಚಾನಲ್. ದೃಷ್ಟಿ ಬಿಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ದತ್ತ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ. ನಾನಷ್ಟು ಮಾತಾಡ್ತಿದ್ರು ನನ್ನ ಯಜಮಾತಿ ಆತರ ಹೊಟ್ಟೋದ್ಲು ಅಂತ ಹೇಳಿ ಬೇಜಾರ್ ಮಾಡ್ಕೊಂಡಿದ್ರೆ, ಅದೇ ಸಮಯಕ್ಕೆ ಇಲ್ಲಿ ಶರಾವತಿ ನಾಟಕ ಆಡ್ಕೊಂಡ್ ಬಂದು ಕಣ್ಣೀರಾಗ್ತಾ ದತ್ತನ ತಬ್ಕೋತಾರೆ. ಅಕ್ಕ ಏನಾಯ್ತಕ್ಕ, ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ, ಕಣ್ಣೀರಾಗ್ತಿದ್ದೀರಾ, ಏನಾಯ್ತು ಅಕ್ಕ ಅಂತ ದತ್ತ ಶರಾವತಿನ ಕೇಳ್ತಾರೆ. ಬಿಟ್ಟು ದತ್ತು ನನ್ನನ್ನ ಕ್ಷಮಿಸ್ಬಿಡು ಅಂತ ಶರಾವತಿ ಹೇಳ್ತಾರೆ. ಏನಾಯ್ತು ಅಕ್ಕ, ನನ್ನ ಹತ್ರ ಯಾಕೆ ಕ್ಷಮೆ ಕೇಳ್ತಿದ್ದೀರಾ ಅಂತ ದತ್ತ ಹೇಳ್ತಾರೆ. ಹೌದು ದತ್ತು, ಇಂಪನ ಜೊತೆ ನಾನಲ್ವಾ ಜಾಸ್ತಿ ಇದ್ದಿದ್ದು, ಮದ್ವೆ ಆಗ್ಬೇಕು ಅಂತ ಹೇಳಿ ನಾನು ಮತ್ತೆ ಅಮ್ಮ ತುಂಬಾನೇ ಆಸೆ ಪಟ್ಟಿದ್ವಿ ನಿನ್ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ. ಆದ್ರೆ ಇಂಪನ ತಿಲಕ್ನ ಲವ್ ಮಾಡ್ತಿದ್ಲು, ಹಾಗೆ ಅವನಿಂದ ಇವಳು ಗರ್ಭಿಣಿ ಆಗಿರೋ ವಿಷಯ ನಂಗೆ ಗೊತ್ತೇ ಆಗ್ಲಿಲ್ಲ. ಇದರಿಂದ ಅಲ್ವಾ ನಿನ್ಗೆ ಅವಮಾನ ಆಗಿದ್ದು. ಅವತ್ತು ಮದ್ವೆ ಮನೇಲಿ ಎಷ್ಟೆಲ್ಲ ರಾತಂತ ಆಯ್ತು. ಆ ಕೋಪದಲ್ಲೇ ಅಲ್ವಾ ನೀನು ದೃಷ್ಟಿಗೆ ತಾಳಿ ಕಟ್ಟಿದ್ದು. ನಿನ್ ಜೀವನ ಸರಿ ಮಾಡ್ತೀನಿ ಅಂತ ಹೇಳಿ ಸೀಮಾ ಹೋದ್ಮೇಲೆ ಇಂಪನ ಕರ್ಕೊ ಬಂದೆ. ಇವಾಗ ಇಂಪನನು ನಿನ್ನನ್ ಬಿಟ್ಟು ಹೊಟ್ಟೋದ್ಲು, ಆಮೇಲೆ ದೃಷ್ಟಿನ ನೀನ್ ಮದ್ವೆ ಆದೆ, ಸರಿ ಮಾಡಕ್ ಹೋಗಿ ನಿನ್ ಜೀವನನೇ ನಾನೇ ಹಾಳು ಮಾಡ್ಬಿಟ್ಟೆ ಅಂತ ಹೇಳಿ ಇಲ್ಲಿ ಶರಾವತಿ ನಾಟಕ ಶುರು ಮಾಡ್ಕೋತಾರೆ. ಅಕ್ಕ ಇದ್ರಲ್ಲಿ ನಿಂದೇನ್ ತಪ್ಪಿಲ್ಲ ಅಕ್ಕ, ಆ ಇಂಪನ ಮಾಡಿರೋ ಕೆಲಸದಿಂದಾಗಿ ನೀನು ಮತ್ತೆ ದೃಷ್ಟಿ ಇಬ್ರು ನೋವನ್ನ ಅನುಭವಿಸಿದ್ರಿ. ಇವಾಗ ಎಲ್ಲ ಸತ್ಯ ಗೊತ್ತಾಯ್ತು ಅಕ್ಕ, ಇದರಿಂದಾಗಿ ನಂಗೆ ಯಾವ್ದೇ ಬೇಜಾರಿಲ್ಲ. ಹಾಗೆ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ ಅಕ್ಕ ಅಂತ ದತ್ತ ಹೇಳ್ತಾರೆ. ದತ್ತ ಖುಷಿಯಾಗಿರೋದ ಕೇಳಿ ಶರಾವತಿಗಂತೂ ತುಂಬಾ ಶಾಕ್ ಆಗುತ್ತೆ. ಏನ್ ಹೇಳ್ತಿದ್ಯಾ ದತ್ತು ಅಂತ ಶರಾವತಿ ಹೇಳ್ತಾರೆ. ಹೌದಕ್ಕ, ದೃಷ್ಟಿ ನಿಜವಾಗ್ಲೂ ನಂಗೆ ಒಳ್ಳೇದನ್ನೇ ಬಯಸ್ತಾ ಇದ್ದಾಳೆ. ಅವಳು ನನ್ ಸ್ನೇಹಿತೆ ಅಂತ ಗೊತ್ತಿದ್ರು ಕೂಡ ಅವತ್ತು ಮದ್ವೆ ದಿನ ಅವಳಿಗೆ ಸ್ವಲ್ಪನೂ ನಾನ್ ಮಾತಾಡೋದಕ್ಕೂ ಬಿಡ್ಲಿಲ್ಲ. ನಾನು ಅಷ್ಟು ಹಿಂಸೆ ಕೊಟ್ಟಿದ್ದೀನಿ. ಎಷ್ಟೇ ಚಿತ್ರ ಹಿಂಸೆ ಕೊಟ್ಲು ಅವಳಂತೂ ನನ್ನ ಯಜಮಾನಿ ನನ್ನನ್ನ ಬಿಟ್ಟು ಹೋಗಿಲ್ಲ. ಇನ್ಮೇಲಾದ್ರೂ ಅವಳನ್ನ ಖುಷಿಯಾಗಿ ನೋಡ್ಕೋಬೇಕು ಅಂತ ನಾನ್ ಅನ್ಕೊಂಡಿದ್ದೀನಿ. ನಾನು ದೃಷ್ಟಿಗೆ ಕ್ಷಮೆ ಕೇಳಿದೀನಿ, ಇನ್ನೇನೋ ನನ್ ಪ್ರೀತಿ ಹೇಳ್ಕೋಬೇಕು. ಅಷ್ಟೊತ್ತಿಗೆ ಅವಳು ಏನೋ ಹೇಳ್ಬಿಟ್ಟು ಹೊಟ್ಟೋದ್ಲು ಅಂತ ದತ್ತ ಹೇಳ್ತಿದ್ರೆ ಇಲ್ಲಿ ಶರಾವತಿಗಂತೂ ಕೋಪ ಬರುತ್ತೆ. ನಾನು ನಿಂಗೆ ಚಟ್ಟ ಕಟ್ಬೇಕು ಅಂತ ನೋಡ್ತಾ ಇದ್ರೆ ಇವ್ನ್ ನೋಡಿದ್ರೆ ಪ್ರೀತಿ ಮಾಡಿ ಸಂಸಾರ ನಡೆಸ್ಬೇಕು ಅಂತ ನೋಡ್ತಿದ್ದಾನಲ್ಲ, ಯಾವ್ದೇ ಕಾರಣಕ್ಕೂ ಆತರ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಶರಾವತಿ ಮನ್ಸಲ್ ಅನ್ಕೋತಾರೆ. ಏನ್ ಮಾತಾಡ್ತಿದ್ಯಾ ದತ್ತು, ಆ ದೃಷ್ಟಿ ಮೇಲೆ ನಿಂಗ್ ಸ್ವಲ್ಪನೂ ಪ್ರೀತಿ ಇಲ್ಲ. ಅವತ್ತೇನೋ ಆ ಇಂಪನ ಮೇಲಿರೋ ಕೋಪಕ್ಕೆ ಆ ಇಂಪನನ ದೃಷ್ಟಿನೇ ಕಳ್ಸಿದ್ಲು ಅನ್ನೋ ಕೋಪಕ್ಕೆ ನೀನು ದೃಷ್ಟಿಗೆ ತಾಳಿ ಕಟ್ಟಿದಷ್ಟೇ. ನೀನ್ ಯಾಕೆ ದತ್ತು ಈ ತರ ತಪ್ಪು ಮಾಡ್ತಿದ್ಯಾ. ನೋಡು ದತ್ತು, ನೀನ್ ಮತ್ತೆ ಮತ್ತೆ ನೋವು ತಿನ್ನೋದು ನಂಗಂತೂ ಇಷ್ಟ ಆಗಲ್ಲ. ನೀನು ಮನ್ಸಾರೆ ಪ್ರೀತಿ ಮಾಡಿದ್ದು ಆ ಸೀಮಾನ, ಆ ದೃಷ್ಟಿ ಅಲ್ಲ ಅಂತ ಶರಾವತಿ ದತ್ತಿಗೆ ಹೇಳ್ತಾರೆ. ಹೌದಕ್ಕ, ನಾನ್ ಪ್ರೀತಿ ಮಾಡಿದ್ದು ಮೊದಲನೇ ಸಲಿ ಒಂದ್ ಹುಡುಗಿನ ಇಷ್ಟಪಟ್ಟು ಅಷ್ಟೊಂದು ಪ್ರೀತಿ ಮಾಡಿದ್ದು ಆ ಸೀಮಾನೆ. ಆದ್ರೆ ನನ್ ಜೀವನದಲ್ಲಿ ಪ್ರೀತಿ ಅಂತ ಹೇಳ್ಕೊಟ್ಟಿದ್ದು, ಖುಷಿ ತಂದ್ಕೊಟ್ಟಿದ್ದು ನನ್ ಯಜಮಾಂತಿ ದೃಷ್ಟಿನೇ ಅಂತ ದತ್ತ ಹೇಳ್ತಾರೆ. ಯಾವ್ದೇ ಕಾರಣಕ್ಕೂ ಈ ದತ್ತನ್ ಮನ್ಸಲ್ಲಿರೋ ದೃಷ್ಟಿ ಪ್ರೀತಿನ ದೂರ ಮಾಡೋದಕ್ಕೆ ನನ್ ಕೈ ಸಾಧ್ಯ ಇಲ್ಲ. ಹೇಗಾದ್ರೂ ಮಾಡಿ ಒಂದ್ ಪ್ಲಾನ್ ಮಾಡಿ ಅವಳ ಮೇಲೆ ದ್ವೇಷ ಬರ್ಬೇಕು ಮತ್ತೆ ಹಾಗ್ ಮಾಡ್ಬೇಕು ಅಂತ ಶರಾವತಿ ಮನ್ಸಲ್ಲೇ ಅನ್ಕೋತಾರೆ. ಆ ಕಡೆ ಭೀಮಾಗಂತೂ ಟೆನ್ಷನ್ ಶುರು ಆಗುತ್ತೆ. ಇಲ್ಲಿ ಚೆನ್ನಮ್ಮ ಅವರು ಈಗಾಗ್ಲೇ ಹೇಳಿರೋ ಪ್ರಕಾರ ದೃಷ್ಟಿಗೆ ನೀನು ಕಪ್ಪಗಿಲ್ಲ ಬೆಳ್ಳಗಿದ್ಯಾ ಅಂತ ಸಾವುಕಾರ ಹತ್ರ ಹೇಳ್ಬಿಡು. ಬುದ್ಧಿ ಅವರು ನಿನ್ನ ಕ್ಷಮಿಸ್ತಾರೆ. ಮೊದ್ಲುಗಿಂತ ಇವಾಗ ನಿನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ, ಹೆಂಡತಿ ಅಂತ ನೋಡ್ಕೊತಿದ್ದಾರೆ ಅಂತ ಆ ಪಕ್ಕ ದೃಷ್ಟಿ ಹೇಳಿರ್ತಾರೆ. ಈ ಮಾತನ್ನ ನೆನ್ಪಿಸ್ಕೊಂಡು ಹೇಮಾ ಅಂತೂ ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ. ಇಲ್ಲ ಅಕಸ್ಮಾತ್ ಏನಾದ್ರು ದೃಷ್ಟಿ ಹೋಗಿ ನಾನು ಬೆಳ್ಳಗಿದ್ದೀನಿ ಅಂತ ಅವಳೇ ಹೇಳ್ಬಿಟ್ರೆ ಅವನು ಒಪ್ಕೊಬಿಡ್ತಾನೆ. ಆಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ನಾನು ದತ್ತನ ಹೆಂಡತಿ ಆಗೋದಕ್ಕೆ ಯಾವ್ದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ದೃಷ್ಟಿ ಅವಳೇ ಹೋಗಿ ಸತ್ಯ ಹೇಳೋದಕ್ಕಿಂತ ಮುಂಚೆನೆ ಈ ಸತ್ಯನು ನನ್ನಿಂದ ಮುಚ್ಚಿಟ್ಟಿದ್ಯಾ ಅಂತ ದತ್ತ ಅನ್ಕೊಂಡು ಕೋಪ ಮಾಡ್ಕೋಬೇಕು. ಆ ರೀತಿ ನಾನ್ ಮಾಡ್ಬೇಕು. ದತ್ತಗೆ ದೃಷ್ಟಿ ಮೋಸ ಮಾಡಿರೋದು, ಹಾಗೆ ಅವಳು ಬೆಳಿಗಿದ್ದು ಕಪ್ಪಾಗಿದ್ದೀನಿ ಅಂತ ಸುಳ್ಳೇಳಿ ಇಷ್ಟು ದಿನ ನನ್ ಜೊತೆ ಸಂಸಾರ ಮಾಡಿದ್ಲು ಅಂತ ದತ್ತ ಅನ್ಕೊಂಡು ಕೋಪ ಮಾಡ್ಕೋಬೇಕು. ಹೇಗಿದ್ರು ಆ ದತ್ತಂಗೆ ಸ್ವಲ್ಪ ಸುಂದರವಾಗಿರೋ ಹುಡುಗಿರ್ ಕಂಡ್ರೆ ಆಗಲ್ಲ, ಎಲ್ಲರೂ ಮೋಸ ಮಾಡ್ತಾರೆ ಅಂತ ಅವನಿಗಾಗ್ಲೇ ಅನ್ಕೊಂಡಿದ್ದಾನೆ. ಇನ್ನು ಈ ದೃಷ್ಟಿ ಈ ವಿಷಯ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಯಾವ್ದೇ ಕಾರಣಕ್ಕೂ ದತ್ತ ದೃಷ್ಟಿ ಪ್ರೀತಿನ ಒಪ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ದತ್ತಂಗೆ ಹೇಗಾದ್ರೂ ಈ ವಿಷಯ ಗೊತ್ತಾಗ್ಲೇಬೇಕು ಅಂತ ಹೇಳಿ ಇಲ್ಲಿ ಸೀಮಾ ಪ್ಲಾನ್ ಮಾಡ್ಕೋತಾರೆ. ಪ್ಲಾನ್ ಪ್ರಕಾರ ಇಲ್ಲಿ ಶರಾವತಿನ ಭೇಟಿ ಮಾಡಕ್ಕೆ ಅಂತ ಸೀಮಾ ಬರ್ತಾರೆ. ಏನ್ ಸೀಮಾ, ನನ್ನನ್ನ ಇಲ್ಲಿ ಕರ್ಸಿದ್ಯಾ, ಯಾಕೆ ದತ್ತನ್ ಮೇಲಿರೋ ಪ್ರೀತಿ ಹೋಗ್ತಿಲ್ವಾ, ನಿಂಗೆ ಕಮ್ಮಿ ಆಗ್ತಿಲ್ವಾ, ದಿನ ಜಾಸ್ತಿ ಆಗ್ತಿದ್ಯಾ ಅಂತ ಇಲ್ಲಿ ಶರಾವತಿ ಸೀಮಂಗೆ ಆಡ್ಕೋತಿರ್ತಾರೆ. ಇಲ್ಲ ಯಾವ್ದೇ ಕಾರಣಕ್ಕೂ ನನ್ಗೆ ದತ್ತನ್ ಮೇಲಿರೋ ಪ್ರೀತಿ ಕಡಿಮೆ ಆಗಲ್ಲ, ಅದು ದಿನ ಹೋಗ್ತಿದ್ದಂಗೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸೀಮಾ ಹೇಳ್ತಾರೆ. ಆ ಕಡೆ ದತ್ತ ನೋಡಿದ್ರೆ ದೃಷ್ಟಿಗೆ ತನ್ನ ಪ್ರೀತಿ ಹೇಳ್ಕೋಬೇಕು ಅಂತ ಹೇಳಿ ತುಂಬಾ ಒದ್ದಾಡ್ತಿದ್ದಾನೆ. ಅದು ನನ್ನ ಕಣ್ಣಾರೆ ನಾನೇ ನೋಡಿದೀನಿ ಅಂತ ಶರಾವತಿ ಸೀಮಂಗ್ ಹೇಳ್ತಾರೆ. ಏನ್ ಹೇಳ್ತಿದ್ದೀರಾ ನೀವು ಅಂತ ಇಲ್ಲಿ ಸೀಮಾ ಶಾಕ್ ಅಲ್ಲಿ ಕೇಳ್ತಾರೆ. ದತ್ತು ಅವ್ನ್ ಪ್ರೀತಿನ ಹೇಳ್ಕೊಳಕ್ಕೆ ದೃಷ್ಟಿಯಿಂದ ಓಡಾಡ್ತಿದ್ದಾನ ಅಂತ ಸೀಮಾ ಹೇಳ್ತಿದೆ. ಹೌದು ಸೀಮಾ, ನೀನ್ ಕೇಳಿಸ್ಕೊಂಡಿರೋದ್ ನಿಜಾನೆ. ಆ ಕಡೆ ದತ್ತ ಮಾತ್ರ ದೃಷ್ಟಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡು ನನ್ ಪ್ರೀತಿ ಅಲ್ಲ ನನ್ನ ಯಜಮಾಂತಿಗೆ ಹೇಳ್ಕೊತೀನಿ ಅಂತ ಹೇಳ್ತಿದ್ದಾನೆ. ಇನ್ನು ಯಾವ್ದೇ ಕಾರಣಕ್ಕೂ ದತ್ತು ನಿನ್ ಕೈಗೆ ಸಿಗಲ್ಲ ಬಿಡು ಅಂತ ಸೀಮಂಗೆ ಶರಾವತಿ ಹೇಳ್ತಾರೆ. ಇಲ್ಲಿ ಸೀಮಾ ಏನು ಮಾತಾಡ್ತಿ ಯೋಚನೆ ಮಾಡ್ತಿರ್ತಾರೆ. ಏನ್ ಯೋಚನೆ ಮಾಡ್ತಿದ್ಯಾ ಸೀಮಾ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಸುಮ್ನೆ ಈ ಪ್ರೀತಿ ಗೀತಿ ಅನ್ಕೊಂಡು ಹೋಗ್ಬೇಡ. ನಿಂಗೆ ಎಷ್ಟ್ ಬೇಕು ಹೇಳು, ದುಡ್ಡು ಕೊಡ್ತೀನಿ. ನಾನ್ ಏನ್ ಕೆಲ್ಸ ಹೇಳಿದೀನಿ ಅದನ್ನ ಮಾಡ್ ಮುಗ್ಸು, ಮೊದ್ಲು ಅವ್ನ ಅಂತ್ಯ ಮಾಡು ಅಂತ ಇಲ್ಲಿ ಶರಾವತಿ ಸೀಮಾಗೆ ಹೇಳ್ತಾ, ನೀವು ಈಗ ತಲೆನೇ ಕೆಡ್ಸ್ಕೊಬೇಡಿ, ಏನು ದತ್ತು ಅಷ್ಟು ಈಸಿಯಾಗಿ ದೃಷ್ಟಿನ ಒಪ್ಕೊಬಿಟ್ಟಾನೆ ಅಂತ ನೀವ್ ಅನ್ಕೊಂಡಿದ್ದೀರಾ. ಫಸ್ಟ್ ಆಫ್ ಆಲ್ ಅವ್ರಿಬ್ರು ಒಂದಾಗಕ್ಕೆ ನಾನ್ ಬಿಟ್ರೆ ತಾನೆ ಅಂತ ಸೀಮಾ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಸೀಮಾ, ಕರೆಕ್ಟ್ ಆಗದ್ ಏನು ಅಂತ ಸರಿಯಾಗಿ ಬಿಡಿಸೇಳು ಅಂತ ಶರಾವತಿ ಹೇಳ್ತಾರೆ. ಹೌದು ಮೇಡಮ್, ದತ್ತ ಮತ್ತೆ ದೃಷ್ಟಿನ ದೂರ ಮಾಡೋದಿಗೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಸೀಮಾ ಹೇಳ್ತಾರೆ. ಏನು ನಿನ್ ಪ್ಲಾನ, ಅವನು ಪ್ರೀತಿ ಹೇಳ್ಕೊಳಕ್ಕೆ ಹೊರಟಿದ್ದಾನೆ, ನನ್ ಕೈಲಿ ಅವ್ರಿಬ್ರನ್ನ ದೂರ ಮಾಡಕ್ ಆಗ್ತಿಲ್ಲ, ಅಂತರಲ್ಲಿ ನೀನ್ ದೂರ ಮಾಡ್ತೀಯಾ, ಸಾಧ್ಯನೇ ಇಲ್ಲ ಬಿಡು ಅಂತ ಶರಾವತಿ ಹೇಳ್ತಾರೆ. ಆದ್ರೆ ನಂಗ್ ಗೊತ್ತಿರೋ ಸತ್ಯ ನಿಮ್ಗೆ ಗೊತ್ತಿಲ್ಲ ಅಲ್ವಾ ಅಂತ ಸೀಮಾ ಹೇಳ್ತಿದೆ. ಶರಾವತಿಗಂತೂ ತುಂಬಾ ಶಾಕ್ ಆಗುತ್ತೆ. ಏನು ಸತ್ಯನ ಅಂತ ಶರಾವತಿ ಹೇಳ್ತೀರಾ. ಮೇಡಮ್ ಸತ್ಯ ನಿಮ್ಮ ಹತ್ರ ಹಾಗೂ ದತ್ತ ಹತ್ರ ಅವಳೊಂದ್ ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದಾಳೆ. ಆ ಸತ್ಯ ಏನಾದ್ರು
ದತ್ತು ಗೊತ್ತಾದ್ರೆ ಮುಗಿತು ಕತೆ, ಇವಳು ಎಲ್ಲಾರ್ ಹುಡುಗಿರ್ ತರ ಮೋಸ ಮಾಡ್ತಾಳೆ ಅಂತ ದತ್ತ ಅನ್ಕೋತಾನೆ. ಆಮೇಲೆ ಏನಿಲ್ಲ, ದೃಷ್ಟಿನ ಮನೆ ಬಿಟ್ಟು ಕಳಿಸ್ತಿರ್ತಾನೆ ಅಂತ ಸೀಮಾ ಹೇಳ್ತಾರೆ. ವಾವ್ ಸೀಮಾ, ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ, ಕೇಳಿಸ್ಕೊಳಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಅದೇನು ಅಂತ ನಂಗೂ ಸ್ವಲ್ಪ ಹೇಳು, ನಾನು ಸ್ವಲ್ಪ ತಿಳ್ಕೊತೀನಿ ಅಂತ ಶರಾವತಿ ಹೇಳ್ತಾರೆ. ಹಾಗೆ ದೃಷ್ಟಿ ಕಪ್ಪಗಿಲ್ಲ, ಯಾಕೆಂದ್ರೆ ದೃಷ್ಟಿ ಇರದೆ ಬಿಳಿಯಾಗಿ ನನ್ಕಿಂತ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರೆ ಅವಳು ಅಷ್ಟು ಚೆನ್ನಾಗಿರೋ ಹುಡುಗಿ ನೀವ್ ಎಲ್ಲಿ ಹುಡುಕಿದ್ರು ಸಿಗದೇ ಇಲ್ಲ ಅಂತ ಸೀಮಾ ಹೇಳ್ಬಿಡ್ತಾರೆ. ಆಗ ಶರಾವತಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಏನೋ ದೃಷ್ಟಿ ಬಿಳಿಗಿದ್ದಾಳ, ಚಾನ್ಸೇ ಇಲ್ಲ, ನಾನು ಎಷ್ಟ್ ತಿಂಗಳಿಂದ ಅವಳನ್ನ ನಮ್ಮನೇಲಿ ನೋಡಿದೀನಿ, ಅವಳು ಒಂದ್ಸತಿನೂ ಬಿಳಿ ಆಗಿರೋದ್ ನಾನು ನೋಡೇ ಇಲ್ವಲ್ಲ ಅಂತ ಶರಾವತಿ ಹೇಳಿ. ಹೌದು ಮೇಡಮ್, ನಾನ್ ಹೇಳ್ತಿರೋದ್ ನಿಜಾನೇ, ಯಾಕೆಂದ್ರೆ ನಾನ್ ಕೆಲ್ಸ ಮಾಡ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಮನೆ ಬಿಟ್ಟು ಹೊಡ್ಡೋದೆ. ಆಮೇಲೆ ನನ್ಗೇನು ಅಪಾಯ ಆಯ್ತು ಅಂತ ನಮ್ಮಮ್ಮ ಅನ್ಕೋಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇರೋ ಒಬ್ಳು ಮಗಳು ಕಣ್ಣು ಎಲ್ಲಾರ್ ಮೇಲೂ ಬೀಳ್ಬಾರ್ದು ಅಂತ ಹೇಳಿ ಕಪ್ಪು ಮಸಿ ನನ್ನ ತಂಗಿಗೆ ದಿನ ಬಳಿತಿದ್ರಂತೆ. ಅದೇ ಸತ್ಯ ಮೇಡಮ್ ಅಂತ ಹೇಳಿ ಇಲ್ಲಿ ಸೀಮಾ ಶರಾವತಿಗೆ ಎಲ್ಲಾ ವಿಷಯನೂ ಹೇಳ್ತಾರೆ. ವಾವ್ ಸೂಪರ್ ಸೀಮಾ, ನಿಜವಾಗ್ಲೂ ನಿನ್ ಮಾತ್ ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ಗೆ 100% ಕಾನ್ಫಿಡೆನ್ಸ್ ಇದೆ. ಯಾವ್ದೇ ಕಾರಣಕ್ಕೂ ದತ್ತ ದೃಷ್ಟಿನ ಒಪ್ಕೊಳ್ಳೋ ಚಾನ್ಸೇ ಇಲ್ಲ, ಯಾಕೆಂದ್ರೆ ದತ್ತಿಗೆ ಮೋಸ ಮಾಡೋರಂದ್ರೆ ಇಷ್ಟನೇ ಇಲ್ಲ. ಅಂತಾದ್ರೂ ಈ ತರ ವೈಟ್ ಆಗಿತ್ತು ಕಪ್ಪಗಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಇಷ್ಟು ದಿನ ಸಿಂಪತಿಗೋಸ್ಕರ ಅವಳು ಕಪ್ಪಾಗಿರೋ ತರ ನಾಟಕ ಆಡಿದಾಳೆ ಅಂದ್ಮೇಲೆ ಯಾವ್ದೇ ಕಾರಣಕ್ಕೂ ನಮ್ ದತ್ತು ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ ಬಿಡು ಅಂತ ಇಲ್ಲಿ ಶರಾವತಿ ಹಾಗೂ ಸೀಮಾ ಮಾತಾಡ್ಕೊಂಡು ನಗ್ತಿರ್ತಾರೆ. ಆ ಕಡೆ ಆ ಪಕ್ಕ ಅವರು ದೃಷ್ಟಿನ ಮನೆ ಕರ್ಸಿರ್ತಾರೆ. ಇಲ್ಲಿ ದೃಷ್ಟಿಗಂತೂ ಆ ಪಕ್ಕ ನೋಡಿ ತುಂಬಾ ಖುಷಿಯಾಗಿ, ಅಮ್ಮೋರೆ ಹೇಗಿದ್ದೀರಾ ಅಂತ ದೃಷ್ಟಿ ಹೇಳ್ತಿದ್ರೆ, ಏನ್ ದೃಷ್ಟಿ ನನ್ನನ್ನ ಅಮ್ಮೋರೆ ಅಂತ ಇದ್ಯಾ, ಅವತ್ತೇ ಹೇಳ್ದೆ ಅಲ್ವಾ ನಾನು ನಿನ್ನನ್ನ ಸೊಸೆ ಅಂತ ಇಡೀ ಜನತೆಗೆಲ್ಲ ಪರಿಚಯ ಮಾಡಿಸ್ತಿದ್ದೀನಿ, ಅವತ್ತೇ ನಾನು ನಿನ್ನನ್ನ ಸೊಸೆ ಅಂತ ಒಪ್ಕೊಂಡಿದ್ದೀನಿ, ಅತ್ತೆ ಅಂತ ಕರಿಬಾರ್ದ ಅಂತ ಅಬ್ಬಕ್ಕ ಹೇಳ್ತಾರೆ. ಹಾ ಅತ್ತೆ ಹೇಳಿ ಅಂತ ಇಲ್ಲಿ ದೃಷ್ಟಿ ಹೇಳ್ತಿದ್ರೆ, ನಾನ್ ಈ ತರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ದೃಷ್ಟಿ, ನಾನ್ ಏನಿದ್ರು ಏನೇ ಮಾತಾಡೋದಾದ್ರೂ ನೇರವಾಗಿ ಮಾತಾಡ್ತೀನಿ, ಸಾಧ್ಯವಾದಷ್ಟು ನಿಮ್ಮಕ್ಕ ಸೀಮಾ ಇದ್ದಾಳಲ್ಲ ಅವಳನ್ನ ನನ್ ಮಗ ದತ್ತನಿಂದ ದೂರ ಇಡು, ಅದು ನಿಂಗೆ ಒಳ್ಳೇದು ಅಂತ ಇಲ್ಲಿ ಅಬ್ಬಕ್ಕ ಹೇಳ್ಬಿಡ್ತಾರೆ. ಆಗ ದೃಷ್ಟಿಗಂತೂ ತುಂಬಾ ಶಾಕ್ ಆಗುತ್ತೆ. ಯಾಕೆ ದೃಷ್ಟಿ ಗಾಬರಿ ಆಗ್ತಿದ್ಯಲ್ಲ, ನಾನ್ ಇರೋದನ್ನೇ ಹೇಳ್ತಾ ಇರೋದು, ನೀನು ಅಕ್ಕ ಅಂತ ಪ್ರೀತಿ ತೋರಿಸಬಹುದು, ಆದ್ರೆ ಅಕ್ಕ ತಂಗಿರ್ ನಡುವೆ ಅಂತ ಬಾಂಧವ್ಯ ಇರಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಈಗಿನ ಕಾಲದಲ್ಲಿ ಯಾವ ಸಂಬಂಧಕ್ಕೂ ಬೆಲೆ ಕೊಡಕ್ಕಾಗಲ್ಲ. ನಿನ್ಗೆ ನಿನ್ ಗಂಡ ಬೇಕಾದ್ರೆ ನಿನ್ನ ಅಕ್ಕನ ಸೀಮಾ ಇದ್ದಾಳಲ್ಲ ರೂಪಾ ಅಂತ, ಅವಳನ್ನ ನನ್ ಮಗ ದತ್ತು ಇಂದ ದೂರ ಇಡು, ಆವಾಗ ನೀವು ಗಂಡ ಹೆಂಡತಿ ಖುಷಿಯಾಗಿರ್ತೀರಾ. ಈ ಮಾತನ್ನ ಚೆನ್ನಾಗಿ ನೆನಪಲ್ಲಿಟ್ಕೋ, ಅದೇ ಆದಷ್ಟು ನಿಮ್ಮಕ್ಕ ಸೀಮಾನ ದೂರ ಇಡೋದಕ್ಕೆ ಪ್ರಯತ್ನ ಪಡು ಅಂತ ಇಲ್ಲಿ ಅಬ್ಬಕ್ಕ ದೃಷ್ಟಿಗೆ ಹೇಳ್ತಾರೆ. ಅಬ್ಬಕ್ಕನ್ ಮಾತ್ ಕೇಳಿ ದೃಷ್ಟಿಗಂತೂ ತುಂಬಾ ಟೆನ್ಷನ್ ಶುರು ಆಗುತ್ತೆ. ಅಲ್ಲ ನಮ್ಮಕ್ಕ ಅಷ್ಟೊಂದ್ ಒಳ್ಳೆಯವರು, ಅಬ್ಬಕ್ಕ ಅಮ್ಮವ್ರು ಯಾಕೆ ಈ ತರ ಹೇಳ್ತಿದ್ದಾರೆ ಅಂತ ಇಲ್ಲಿ ದೃಷ್ಟಿ ಮನ್ಸಲ್ಲೇ ಅನ್ಕೊಂಡು ಟೆನ್ಷನ್ ಮಾಡ್ಕೊತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.